ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 12/8/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸರ್ವೀಸಿನಲ್ಲಿ ಬಹಳ ಉಮಂಗವಿರಬೇಕು. ಜ್ಞಾನ ಯೋಗ ಇದ್ದಾಗ ಬೇರೆಯವರಿಗೂ ಕಲಿಸಿ ಸರ್ವೀಸನ್ನು ವೃದ್ಧಿ ಮಾಡಿರಿ. ಶಿವ ಭಗವಾನುವಾಚ: ಎದ್ದೇಳಿ ಪ್ರಿಯತಮೆಯರೇ, ಎದ್ದೇಳಿ ಎಂಬ ಗೀತೆಯನ್ನು ಮಧುರಾತಿ ಮಧುರ ಮಕ್ಕಳು ಕೇಳಿದಿರಿ. ಇಂತಹ 2-4 ಒಳ್ಳೆಯ ಗೀತೆಗಳು ಎಲ್ಲರ ಬಳಿ ಇರಬೇಕು, ಅಥವಾ ಟೇಪ್ನಲ್ಲಿ ಭರ್ತಿ ಮಾಡಿರಿ. ಈ ಗೀತೆಗಳು ಮನುಷ್ಯರಿಂದ ಮಾಡಲ್ಪಟ್ಟಿವೆ. ಡ್ರಾಮಾನುಸಾರ ಯಾವುದು ಮಕ್ಕಳ ಕೆಲಸಕ್ಕೆ ಬರುತ್ತದೆಯೋ ಅದು ಟಚ್ ಆಗ್ತದೆ. ಇಂತಹ ಗೀತೆಗಳು ಮಕ್ಕಳು ಕೇಳೋದರಿಂದ ನಶೆ ಏರ್ತದೆ. ಈಗ ನಾವು ಹೊಸ ರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆ ಎಂಬ ನಶೆ ಮಕ್ಕಳಿಗಿರಬೇಕು. ಹೇಗೆ ಯಾರಾದರೂ ಯುದ್ಧ ಮಾಡುತ್ತಿದ್ದರೆ ಅವರಿಗೆ ವಿಚಾರ ಬರ್ತದೆ, ನಾವು ಇವರಿಂದ ರಾಜ್ಯ ಪಡೀತಿದ್ದೇವೆ, ಇವರ ರಾಜ್ಯ ನಮ್ಮ ಕೈಗೆ ಬರ್ತದೆ ಎಂದು. ಆದರೆ ಅವರೆಲ್ಲರೂ ಅಲ್ಪಕಾಲದ ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಾರೆ. ನೀವು ಮಕ್ಕಳ ಯುದ್ಧ ಮಾಯೆಯ ಜೊತೆ ಇದೆ. ಅದು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನೀವೀಗ ಈ ವಿಶ್ವದ ಮೇಲೆ ಗುಪ್ತ ರೀತಿಯಲ್ಲಿ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀರಿ, ಅಥವಾ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಿ. ಇದಕ್ಕೆ ವಾಸ್ತವದಲ್ಲಿ ಯುದ್ಧವೆಂದು ಹೇಳೋದಿಲ್ಲ. ಡ್ರಾಮಾನುಸಾರ ಯಾರು ಸತೋಪ್ರಧಾನರಿದ್ದರೂ ಅವರು ತಮೋಪ್ರಧಾನರಾಗಿದ್ದಾರೆ. ಈಗ ಮತ್ತೆ ಸತೋಪ್ರಧಾನರಾಗಬೇಕು. ನಿಮಗೆ ನಿಮ್ಮ ಜನ್ಮಗಳ ಕಥೆ ಗೊತ್ತಿಲ್ಲ. ಈಗ ತಂದೆ ತಿಳಿಸ್ತಿದ್ದಾರೆ, ಬೇರೆ ಧರ್ಮದವರಿಗೆ ಈ ಜ್ಞಾನ ಸಿಗುವಂತಹ ಅವಕಾಶವೇ ಇಲ್ಲ. ತಂದೆ ಕುಳಿತು ನೀವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸ್ತಿದ್ದಾರೆ. ಧರ್ಮದಲ್ಲಿಯೇ ಶಕ್ತಿ ಇದೆ ಎಂದು ಗಾಯನವಿದೆ. ನಮ್ಮ ಧರ್ಮ ಯಾವುದೆಂದು ಭಾರತವಾಸಿಗಳಿಗೆ ತಿಳಿದಿಲ್ಲ. ನಿಮಗೆ ತಂದೆಯ ಮುಖಾಂತರ ನಮ್ಮದು ಆದಿಸನಾತನ ದೇವಿ ದೇವತಾ ಧರ್ಮವಾಗಿದೆ ಎಂದು ತಿಳಿದಿದೆ. ತಂದೆ ಬಂದು ಮತ್ತೆ ನಿಮ್ಮನ್ನು ಆ ಧರ್ಮಕ್ಕೆ ವರ್ಗಾವಣೆ ಮಾಡ್ತಾರೆ. ನಮ್ಮ ಧರ್ಮ ಎಷ್ಟು ಸುಖ ಕೊಡುತ್ತದೆ ಎಂಬುದು ನಿಮಗೆ ತಿಳಿದಿದೆ. ನೀವು ಯಾರ ಜೊತೆಯಲ್ಲಿಯಾದರೂ ಯಾರ ಜೊತೆಯಲ್ಲಿಯೂ ಯುದ್ಧ ಮಾಡುವ ಅಗತ್ಯವಿಲ್ಲ. ನೀವೀಗ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಮತ್ತು ತಂದೆಯ ನೆನಪು ಮಾಡಬೇಕು. ಇದರಲ್ಲಿಯೇ ನಿಮಗೆ ಸಮಯ ಹಿಡಿಸ್ತದೆ. ಕೇವಲ ಹೇಳೋದರಿಂದ ಸ್ಥಿತರಾಗ್ತೇವೆ ಎಂಬ ಮಾತಲ್ಲ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆಂದು ಆಂತರ್ಯದಲ್ಲಿ ಈ ಸ್ಮೃತಿ ಬರಬೇಕು. ನಾವು ಆತ್ಮಗಳು ಈಗ ತಮೋಪ್ರಧಾನ ಪತಿತರಾಗಿದ್ದೇವೆ. ನಾವು ಆತ್ಮರು ಯಾವಾಗ ಶಾಂತಿಧಾಮದಲ್ಲಿದ್ದೆವೋ ಆಗ ಪವಿತ್ರರಾಗಿದ್ದೆವು. ಮತ್ತೆ ಪಾತ್ರ ಅಭಿನಯಿಸುತ್ತಾ ತಮೋಪ್ರಧಾನರಾಗಿದ್ದೇವೆ. ಈಗ ಮತ್ತೆ ಪವಿತ್ರರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ತಂದೆಯಿಂದ ಆಸ್ತಿ ಪಡೆಯೋದಕ್ಕೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಂಡು ನನ್ನ ನೆನಪು ಮಾಡಿ. ನಾವು ಈಶ್ವರನ ಸಂತಾನರೆಂದು ನಿಮಗೆ ನಶೆ ಏರ್ತದೆ. ತಂದೆಯ ನೆನಪು ಮಾಡೋದರಿಂದಲೇ ವಿಕರ್ಮ ವಿನಾಶವಾಗ್ತದೆ. ನೆನಪಿನಿಂದ ನಾವು ಪವಿತ್ರರಾಗಿ ಮತ್ತೆ ಶಾಂತಿಧಾಮಕ್ಕೆ ಹೋಗ್ತೇವೆ ಎಂಬುದು ಎಷ್ಟು ಸಹಜವಾಗಿದೆ. ಪ್ರಪಂಚದವರಿಗೆ ಈ ಶಾಂತಿಧಾಮ ಸುಖಧಾಮ ಏನೆಂಬುದು ತಿಳಿದಿಲ್ಲ. ಈ ಮಾತು ಯಾವುದೇ ಶಾಸ್ತ್ರದಲ್ಲಿಯೂ ಇಲ್ಲ. ಜ್ಞಾನಸಾಗರನ ಗೀತೆ ಒಂದೇ ಆಗಿದೆ.
ಅದರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಸರ್ವರ ಸದ್ಗತಿದಾತ ಜ್ಞಾನಸಾಗರ ಆ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ. ಬೇರೆ ಯಾರಿಗೂ ಜ್ಞಾನವಂತರೆಂದು ಹೇಳೋದಿಲ್ಲ. ಯಾವಾಗ ಅವರು ಬಂದು ಜ್ಞಾನ ಕೊಡುತ್ತಾರೆಯೋ ಆಗ ನೀವು ಜ್ಞಾನವಂತರಾಗ್ತೀರಿ. ಈಗ ಎಲ್ಲರೂ ಭಕ್ತರಾಗಿದ್ದಾರೆ. ನೀವು ಭಕ್ತರೇ ಆಗಿದ್ದೀರಿ. ಈಗ ಮತ್ತೆ ನೀವು ಜ್ಞಾನವಂತರಾಗ್ತೀರಿ. ನಂಬರ್ 1 ಪುರುಷಾರ್ಥದನುಸಾರ ಜ್ಞಾನ ಕೆಲವರಲ್ಲಿ ಇರ್ತದೆ, ಕೆಲವರಲ್ಲಿ ಇರೋದಿಲ್ಲ. ಈ ಲೆಕ್ಕದಿಂದ ಶ್ರೇಷ್ಠ ಪದವಿ ಪಡೆಯೋದಿಲ್ಲ. ತಂದೆ ಸರ್ವೀಸಿಗಾಗಿ ಎಷ್ಟು ಉಮಂಗ ತುಂಬುತ್ತಾರೆ. ಅನ್ಯರಿಗೆ ತಿಳಿಸಲು ಮಕ್ಕಳಲ್ಲಿ ಇನ್ನೂ ಆ ಶಕ್ತಿ ಬಂದಿಲ್ಲ. ಇಂತಹ ಯುಕ್ತಿಗಳನ್ನು ರಚಿಸಿ ಭಲೆ ಮಕ್ಕಳು ಶ್ರಮಪಟ್ಟು ಸಮ್ಮೇಳನಗಳನ್ನು ಮಾಡ್ತಾರೆ. ಗೋಪರಲ್ಲಿ ಸ್ವಲ್ಪ ಶಕ್ತಿ ಇದೆ. ಸಂಘಟನೆಯಲ್ಲಿ ಸೇರಿ ಯುಕ್ತಿ ರಚಿಸಬೇಕು. ಸರ್ವೀಸ್ ಹೇಗೆ ವೃದ್ಧಿ ಮಾಡುವುದೆಂದು ಅವರಿಗೆ ವಿಚಾರ ಬರ್ತದೆ. ಭಲೆ ಹೆಸರು ಶಕ್ತಿದಳ ಎಂದಾಗಿದ್ದರೂ ಸಹ ಓದು ಬರಹ ಇಲ್ಲ. ಕೆಲವರು ಅವಿದ್ಯಾವಂತರು ಓದಿರುವವರಿಗೆ ಬಹಳ ಚೆನ್ನಾಗಿ ಓದಿಸ್ತಾರೆ. ಅಪವಿತ್ರ ದೃಷ್ಟಿ ಬಹಳ ನಷ್ಟ ಮಾಡುತ್ತದೆ ಎಂದು ತಂದೆ ತಿಳಿಸ್ತಾರೆ. ಇದು ದೊಡ್ಡ ಕಾಯಿಲೆಯಾಗಿರುವ ಕಾರಣ ಉಮಂಗ ಬರೋದಿಲ್ಲ. ತಂದೆ ಕೇಳ್ತಾರೆ, ನೀವು ಯುಗಲಾಗಿದ್ದೀರಿ ಎಂದರೆ 2 ಚಕ್ರಗಳು ಸರಿಯಾಗಿ ನಡೆಯುತ್ತಿದೆಯೇ? ಒಂದು ಕಡೆ ಎಷ್ಟು ದೊಡ್ಡ ದೊಡ್ಡ ಸೈನಿಕರಿದ್ದಾರೆ. ಸ್ತ್ರೀಯರ ಗುಂಪು ಇದೆ. ಅವರೆಲ್ಲರಿಗೂ ಓದು ಬರಹ ಬರ್ತದೆ. ಅಂಥವರಿಗೆ ಸಹಯೋಗವೂ ಸಿಗ್ತದೆ. ಆದರೆ ನೀವಿಲ್ಲಿ ಗುಪ್ತವಾಗಿದ್ದೀರಿ. ಬ್ರಹ್ಮಕುಮಾರ ಕುಮಾರಿಯರು ಏನು ಮಾಡ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿಯೂ ನಂಬರ್ 1 ಇದ್ದಾರೆ. ಗೃಹಸ್ಥ ವ್ಯವಹಾರವೇ ತಲೆಯ ಮೇಲಿರುವ ಕಾರಣ ಬಾಗಿಬಿಟ್ಟಿದ್ದಾರೆ. ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳಿಕೊಂಡರೂ ಸಹ ಅಪವಿತ್ರ ದೃಷ್ಟಿ ತಣ್ಣಗಾಗಿರುವುದಿಲ್ಲ. 2 ಚಕ್ರಗಳು ಒಂದೇ ಸಮಾನ ನಡೆಯಲು ಕಷ್ಟವಾಗಿರ್ತದೆ. ತಂದೆ ಮಕ್ಕಳಿಗೆ ಸರ್ವೀಸ್ ಮಾಡುವುದಕ್ಕೋಸ್ಕರ ತಿಳಿಸುತ್ತಿರುತ್ತಾರೆ. ಕೆಲವರು ಧನವಂತರಾಗಿದ್ದರೂ ಉಮಂಗವಿರುವುದಿಲ್ಲ. ಹಣದ ಹಸಿವು ಉಳ್ಳವರಾಗಿರುತ್ತಾರೆ. ಮಕ್ಕಳಿರುವುದಿಲ್ಲವೆಂದರೂ ದತ್ತು ಮಾಡಿಕೊಳ್ತಾರೆ. ಬಾಬಾ, ನಾವು ಕುಳಿತಿದ್ದೇವೆ, ನಾವು ದೊಡ್ಡ ಮನೆ ತೆಗೆದುಕೊಂಡು ಕೊಡುತ್ತೇವೆಂದು ಉತ್ಸಾಹವೂ ಬರೋದಿಲ್ಲ. ದೆಹಲಿ ರಾಜಧಾನಿ ಹಾಗೂ ಮುಖ್ಯ ಕೇಂದ್ರವಾಗಿರುವ ಕಾರಣ ತಂದೆಯ ದೃಷ್ಟಿ ವಿಶೇಷವಾಗಿ ದೆಹಲಿಯ ಮೇಲಿದೆ. ತಂದೆ ಹೇಳ್ತಾರೆ, ದೆಹಲಿಯಲ್ಲಿ ವಿಶೇಷವಾಗಿ ಸರ್ವೀಸ್ ಮಾಡಲು ಮುತ್ತಿಗೆ ಹಾಕಿ, ಅನ್ಯರಿಗೆ ತಿಳಿಸಿಕೊಡಲು ಒಳಗೆ ನುಗ್ಗಬೇಕು. ಪಾಂಡವರಿಗೆ ಕೌರವರಿಂದ 3 ಅಡಿ ಭೂಮಿಯೂ ಸಿಗಲಿಲ್ಲವೆಂದು ಗಾಯನವಿದೆ. ಕೌರವ ಎಂಬ ಅಕ್ಷರ ಗೀತೆಯಲ್ಲಿದೆ. ಭಗವಂತ ಬಂದು ರಾಜಯೋಗ ಕಲಿಸಿರುವ ಕಾರಣ ಅದರ ಹೆಸರು ಗೀತೆ ಎಂದು ಇಡಲಾಗಿದೆ. ಆದರೆ ಗೀತೆಯ ಭಗವಂತನನ್ನು ಮರೆತಿದ್ದಾರೆ. ಆ ಕಾರಣ ತಂದೆ ಗಳಿಗೆ ಗಳಿಗೆಗೂ ಮುಖ್ಯವಾಗಿ ಇದೇ ವಿಷಯದ ಪ್ರತಿ ತಿಳಿಸಿ ಎಂದು ಹೇಳುತ್ತಿರುತ್ತಾರೆ. ಬನಾರಸಿ ವಿದ್ಯುತ್ ಮಂಡಳಿಯವರಿಗೆ ತಿಳಿಸಿ. ಮೊದಲೆಲ್ಲ ತಂದೆ ಹೇಳುತ್ತಿದ್ದರು. ಬಾಬಾ ಯುಕ್ತಿಯನ್ನು ಹೇಳುತ್ತಿರುತ್ತಾರೆ. ಮಕ್ಕಳು ಬಹಳ ಪ್ರಯತ್ನ ಪಡಬೇಕು. ತಂದೆ ಪದೇ ಪದೇ ತಿಳಿಸ್ತಾರೆ. ನಂಬರ್ 1 ದೆಹಲಿಯಲ್ಲಿ ಯುಕ್ತಿ ರಚಿಸಿ. ಸಂಘಟನೆಯಲ್ಲಿಯೂ ಇದರ ಪ್ರತಿ ವಿಚಾರ ಮಾಡಿ. ಮುಖ್ಯವಾದ ಮಾತು ದೆಹಲಿಯಲ್ಲಿ ಹೇಗೆ ದೊಡ್ಡ ಮೇಳ ಮಾಡಬೇಕು ಎಂಬುದಾಗಿದೆ. ಅವರು ದೆಹಲಿಯಲ್ಲಿ ಬಹಳ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ನೀವೇನೂ ಅಂತಹ ಕೆಲಸ ಮಾಡುವ ಹಾಗಿಲ್ಲ. ಹೊಡೆದಾಟ ಜಗಳವೂ ಇಲ್ಲ. ಕೇವಲ ನೀವು ಮಲಗಿರುವವರನ್ನು ಜಾಗೃತಗೊಳಿಸ್ತೀರಿ. ದೆಹಲಿಯಲ್ಲಿರುವವರಿಗಾಗಿಯೇ ನೀವು ಪರಿಶ್ರಮ ಪಡಬೇಕು. ಕಲ್ಪದ ಹಿಂದಿನಂತೆ ಸೃಷ್ಟಿಗೂ ಮಾಲೀಕರಾಗ್ತೀರಿ ಹಾಗೂ ಬ್ರಹ್ಮಾಂಡಕ್ಕೂ ಮಾಲೀಕರಾಗ್ತೀರಿ ಎಂಬುದು ನಿಮಗೆ ತಿಳಿದಿದೆ. ಇದು ಪಕ್ಕಾ ಆಗಿದೆ. ವಿಶ್ವದ ಮಾಲೀಕರಂತೂ ಆಗಲೇಬೇಕು. ಅಲ್ಲಿ ಜ್ಞಾನದ ಗೋಲಿಯನ್ನು ಹೊಡೆಯೋದಕ್ಕೆ ಈಗ ನಿಮಗೆ 3 ಅಡಿ ಭೂಮಿ ರಾಜಧಾನಿಯಲ್ಲಿಯೇ ಬೇಕಾಗಿದೆ. ಗಣ್ಯ ವ್ಯಕ್ತಿಗಳಿಗೆ ಸಂದೇಶ ಕೊಡಬೇಕು. ಈ ಸಮಯದಲ್ಲಿ ಭಾರತದ ಬಡವರ ಸೇವೆಯನ್ನು ಮಾಡುವುದಕ್ಕೆ ತಂದೆ ಬಂದಿದ್ದಾರೆ. ದೆಹಲಿಯಲ್ಲಿ ಬಹಳ ಸರ್ವೀಸ್ ಮಾಡಬೇಕು. ಬಾಬಾ ಸೂಚನೆ ಕೊಡುತ್ತಿರುತ್ತಾರೆ. ಬಾಬಾ ನಮ್ಮ ಗಮನವನ್ನೂ ಸೆಳೆಯುತ್ತಿದ್ದಾರೆ ಎಂದು ದೆಹಲಿಯಲ್ಲಿರುವವರು ತಿಳಿಯುತ್ತಾರೆ. ಪರಸ್ಪರ ಕ್ಷೀರಖಂಡವಾಗಿರಬೇಕು. ತಾವು ಪಾಂಡವರು ಕೋಟೆಯನ್ನು ನಿರ್ಮಿಸಬೇಕು. ಅದು ದೆಹಲಿಯಲ್ಲಿಯೇ ಆಗಬೇಕಾಗಿದೆ. ಇದರಲ್ಲಿ ಬುದ್ಧಿ ಬಹಳ ಚೆನ್ನಾಗಿರಬೇಕು. ಬಹಳಷ್ಟು ಮಾಡಿ ತೋರಿಸಬಹುದು. ನಮ್ಮ ದೇಶ ಭಾರತ ನಾವು ಈ ರೀತಿ ಮಾಡ್ತೇವೆಂದು ಹಾಡು ಹಾಡ್ತಾರೆ.
ಆದರೆ ಅವರಲ್ಲಿ ಸ್ವಲ್ಪವೂ ಧೈರ್ಯವಿಲ್ಲ. ವಿದೇಶಿಯರ ಕೈವಾಡವಿಲ್ಲದೆ ಅವರು ಮೇಲೆ ಬರಲು ಆಗೋದಿಲ್ಲ. ಆದರೆ ನಿಮಗೆ ಬೇಹದ್ದಿನ ತಂದೆಯಿಂದ ಬಹಳ ಸಹಯೋಗ ಸಿಗುತ್ತಿದೆ. ಇಷ್ಟು ಸಹಯೋಗವನ್ನು ಬೇರೆ ಯಾರೂ ಕೊಡಲಿಕ್ಕಾಗುವುದಿಲ್ಲ. ಈಗ ಬಹಳ ಬೇಗನೆ ಕೋಟೆಯನ್ನು ರಚಿಸಬೇಕು. ನೀವು ಮಕ್ಕಳಿಗೆ ತಂದೆ ವಿಶ್ವದ ಆಸ್ತಿ ಕೊಡುತ್ತಾರೆಂದರೆ ನಿಮ್ಮಲ್ಲಿ ಉತ್ಸಾಹವೂ ಇರಬೇಕು. ಬಹಳ ಮಕ್ಕಳ ಬುದ್ಧಿ ಅಲ್ಲಸಲ್ಲದ ಮಾತುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತದೆ. ಹೆಚ್ಚಿನದಾಗಿ ಬಂಧನಗಳ ಆಪತ್ತು ಮಾತೆಯರಿಗೆ ಬರ್ತದೆ. ಅಣ್ಣಂದರಿಗೆ ಅಷ್ಟೊಂದು ಬರೋದಿಲ್ಲ. ಮಾತೆಯರಿಗೆ ಅಬಲೆಯರೆಂದು ಹೇಳ್ತಾರೆ, ಪುರುಷರಿಗೆ ಶಕ್ತಿವಂತರೆಂದು ಹೇಳ್ತಾರೆ. ಪುರುಷ ವಿವಾಹವಾಗುತ್ತಾನೆಂದರೆ ಅವನಿಗೆ ಶಕ್ತಿ ಕೊಡ್ತಾರೆ. ನೀನೇ ಗುರು, ಈಶ್ವರ ಎಲ್ಲವೂ ಎಂದು. ಸ್ತ್ರೀ ಅವನನ್ನು ಅನುಸರಿಸುತ್ತಾಳೆ. ಹಿಂದೆ ಬಿದ್ದಿರುವವರಿಗೆ ಖಂಡಿತವಾಗಿಯೂ ಬಾಲ ಎಂದೇ ಹೇಳಲಾಗುತ್ತದೆಯಲ್ಲವೇ? ಪತಿಯಲ್ಲಿ ಮೋಹ ಮತ್ತು ಮಕ್ಕಳಲ್ಲಿ ಮೋಹ, ಆದರೆ ಪುರುಷನಿಗೆ ಇಷ್ಟೊಂದು ಮೋಹವಿರೋದಿಲ್ಲ. ಅವರಿಗೆ ಒಂದು ಚಪ್ಪಲಿ ಹೋದರೆ ಇನ್ನೊಂದು ಮತ್ತೊಂದು ಹವ್ಯಾಸವಾಗಿರುತ್ತದೆ. ಬಾಬಾ ತಿಳಿಸ್ತಾರೆ, ಅದನ್ನೂ ಸಹ ದಿನಪತ್ರಿಕೆಯಲ್ಲಿ ಹಾಕಿಸಿ. ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಇದನ್ನು ತಿಳಿಸುವುದು ನಿಮ್ಮ ಕೆಲಸವಾಗಿದೆ. ತಂದೆಯ ಜೊತೆಯಲ್ಲಿ ದಾದಾರವರೂ ಇದ್ದಾರೆ. ಇವರು ಹೊರಗಡೆ ಹೋಗುವುದಿಲ್ಲ. ಶಿವತಂದೆಯೇ ಇದನ್ನು ನಮಗೆ ಹೇಳಿ, ನಮ್ಮ ಮೇಲೆ ಇಂತಹ ಆಪತ್ತು ಬಂದಿದೆ, ಇದಕ್ಕೆ ನೀವು ಸಲಹೆ ನೀಡಿ ಎಂದು ತಂದೆಯನ್ನು ಕೇಳ್ತಾರೆ. ಪತಿತರನ್ನು ಪಾವನ ಮಾಡೋದಕ್ಕಾಗಿಯೇ ತಂದೆ ಬಂದಿದ್ದಾರೆ. ತಂದೆ ತಿಳಿಸ್ತಾರೆ, ನೀವು ಮಕ್ಕಳಿಗೆ ಎಲ್ಲದರ ಜ್ಞಾನ ಸಿಗುತ್ತಿದೆ. ಪ್ರಯತ್ನಪಟ್ಟು ಒಟ್ಟಾಗಿ ಸೇರಿ ಸಲಹೆಯನ್ನು ತೆಗೆಯಿರಿ. ನೀವು ಮಕ್ಕಳೀಗ ವಿಹಂಗ ಮಾರ್ಗದ ಸೇವೆಯ ತಮಾಷೆಯನ್ನು ತೋರಿಸಬೇಕು. ಇರುವೆ ಸಮಾನದ ಮಾರ್ಗವಂತೂ ನಡೆಯುತ್ತಲೇ ಬಂದಿದೆ. ಆದರೆ ಈಗ ಅನೇಕರ ಕಲ್ಯಾಣ ಮಾಡುವಂತಹ ತಮಾಷೆಯನ್ನು ತೋರಿಸಿ. ತಂದೆ ಇದನ್ನು ಕಲ್ಪದ ಹಿಂದೆಯೂ ತಿಳಿಸಿದ್ದರು, ಈಗಲೂ ತಿಳಿಸುತ್ತಿದ್ದಾರೆ. ಅನೇಕರ ಬುದ್ಧಿ ಒಂದಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಂಡಿದೆ. ಉಮಂಗವೇ ಇಲ್ಲ. ತಕ್ಷಣ ದೇಹಾಭಿಮಾನದಲ್ಲಿ ಬಂದು ಬಿಡ್ತಾರೆ. ದೇಹದ ಅಭಿಮಾನವೇ ಸತ್ಯಾನಾಶ ಮಾಡುತ್ತದೆ. ಈಗ ತಂದೆ ಸತ್ಯ ಶ್ರೇಷ್ಠರನ್ನಾಗಿ ಮಾಡೋದಕ್ಕೆ ಎಷ್ಟು ಸಹಜ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ತಂದೆಯ ನೆನಪು ಮಾಡಿದಾಗಲೇ ಶಕ್ತಿ ಬರುತ್ತದೆ, ಇಲ್ಲವೆಂದರೆ ಸಿಗುವುದಿಲ್ಲ. ಭಲೆ ಸೇವಾ ಕೇಂದ್ರವನ್ನು ಸಂಭಾಳನೆ ಮಾಡ್ತಾರೆ, ಆದರೆ ನಶೆಯೇ ಇರೋದಿಲ್ಲ. ಏಕೆಂದರೆ ದೇಹಾಭಿಮಾನದಲ್ಲಿರ್ತಾರೆ. ಆತ್ಮಾಭಿಮಾನಿಯಾದಾಗ ನಶೆ ಏರ್ತದೆ. ನಾವು ಯಾರಿಗೆ ಮಕ್ಕಳಾಗಿದ್ದೇವೆ? ತಂದೆ ತಿಳಿಸ್ತಾರೆ, ಎಷ್ಟು ನೀವು ಆತ್ಮಾಭಿಮಾನಿಯಾಗಿರುತ್ತೀರೋ ಅಷ್ಟು ನಿಮ್ಮಲ್ಲಿ ಬಲ ಬರ್ತದೆ. ಅರ್ಧಕಲ್ಪ ದೇಹಾಭಿಮಾನದ ನಶೆಯಲ್ಲಿದ್ದಿರಿ. ಈಗ ಆತ್ಮಾಭಿಮಾನಿಯಾಗುವುದರಲ್ಲಿ ಶ್ರಮ ಪಡಬೇಕಾಗಿದೆ. ತಂದೆ ಜ್ಞಾನಸಾಗರನಾಗಿದ್ದಾರೆ. ನಾವು ಜ್ಞಾನ ಪಡೆದಿದ್ದೇವೆ, ಅನೇಕರಿಗೆ ತಿಳಿಸುತ್ತೇವೆ ಎಂದಲ್ಲ. ಆದರೆ ನೆನಪಿನ ಹರಿತವೂ ಇರಬೇಕು. ಜ್ಞಾನ ಕತ್ತಿಯಾಗಿದೆ, ನೆನಪು ಯಾತ್ರೆಯಾಗಿದೆ. ಎರಡೂ ಬೇರೆ ಬೇರೆಯಾಗಿದೆ. ಜ್ಞಾನದಲ್ಲಿ ನೆನಪಿನ ಯಾತ್ರೆಯ ಹರಿತಬೇಕು. ಇದು ಇಲ್ಲವೆಂದರೆ ಕಟ್ಟಿಗೆಯ ಕತ್ತಿಯಾಗಿಬಿಡುತ್ತದೆ. ಸಿಕ್ಕರು ಕತ್ತಿಗೆ ಎಷ್ಟೊಂದು ಮಾನ್ಯತೆಯನ್ನು ಕೊಡುತ್ತಾರೆ. ಅದು ಯುದ್ಧ ಮಾಡುವ ಹಿಂಸೆಯ ಕತ್ತಿಯಾಗಿದ್ದು, ವಾಸ್ತವದಲ್ಲಿ ಗುರುಗಳು ಯುದ್ಧ ಮಾಡೋದಿಲ್ಲ. ಅವರು ಅಹಿಂಸಾ ಪ್ರವೃತ್ತಿ ಉಳ್ಳವರಾಗಿರಬೇಕಲ್ಲವೇ? ಯುದ್ಧದಿಂದ ಸದ್ಗತಿಯಾಗುತ್ತದೆಯೇ? ನಿಮ್ಮದು ಇಲ್ಲಿ ಯೋಗದ ಮಾತಾಗಿದೆ. ನೆನಪಿನ ಬಲವಿಲ್ಲದೆ ಜ್ಞಾನದ ಕತ್ತಿ ಕೆಲಸ ಮಾಡುವುದಿಲ್ಲ. ಅಪವಿತ್ರ ದೃಷ್ಟಿ ಬಹಳ ನಷ್ಟವನ್ನುಂಟು ಮಾಡ್ತದೆ. ಆತ್ಮ ಕಿವಿಯ ಮೂಲಕ ಕೇಳ್ತದೆ. ತಂದೆ ತಿಳಿಸ್ತಾರೆ, ನೀವು ನೆನಪಿನಲ್ಲಿ ಮಸ್ತರಾಗಿದ್ದಾಗ ಸರ್ವೀಸ್ ವೃದ್ಧಿಯಾಗ್ತದೆ. ಕೆಲವೊಮ್ಮೆ ನಮ್ಮ ಸಂಬಂಧಿಗಳು ಕೇಳುವುದೇ ಇಲ್ಲವೆಂದು ತಂದೆಗೆ ಹೇಳ್ತಾರೆ. ಆಗ ತಂದೆ ತಿಳಿಸ್ತಾರೆ, ನೆನಪಿನ ಯಾತ್ರೆಯಲ್ಲಿ ಕಚ್ಚಾ ಇದ್ದೀರಿ. ಆದ್ದರಿಂದ ಜ್ಞಾನದ ಕತ್ತಿ ಕೆಲಸ ಮಾಡುತ್ತಿಲ್ಲ. ನೆನಪಿನಲ್ಲಿರುವ ಪರಿಶ್ರಮ ಪಡಿ. ಇದು ಗುಪ್ತ ಶ್ರಮವಾಗಿದೆ. ಮುರಳಿ ನುಡಿಸುವುದು ಪ್ರತ್ಯಕ್ಷವಾದ ಕೆಲಸ. ನೆನಪು ಗುಪ್ತವಾಗಿದೆ. ಯಾವುದರಿಂದ ಶಕ್ತಿ ಸಿಗ್ತದೆ? ಜ್ಞಾನದಿಂದ ಶಕ್ತಿ ಸಿಗೋದಿಲ್ಲ. ನೆನಪಿನ ಬಲದಿಂದಲೇ ಪತಿತರಿಂದ ಪಾವನರಾಗ್ತಿರಿ. ಸಂಪಾದನೆಗೆ ಪುರುಷಾರ್ಥ ಮಾಡಬೇಕು. ಮಕ್ಕಳಲ್ಲಿ ಯಾವಾಗ ನೆನಪು ಏಕರಸವಾಗಿರ್ತದೆ, ಸ್ಥಿತಿ ಚೆನ್ನಾಗಿರುತ್ತದೆಯೋ ಆಗ ಬಹಳ ಖುಷಿ ಇರ್ತದೆ. ಮತ್ತು ಯಾವಾಗ ನೆನಪು ಚೆನ್ನಾಗಿರೋದಿಲ್ಲ, ಯಾವುದೋ ಮಾತಿನಲ್ಲಿ ಗುಟುಕರಿಸುತ್ತಾ ಇರುತ್ತಾರೆ, ಆಗ ಖುಷಿಯನ್ನು ಕಳೆದುಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೆನಪಿಗೆ ಬರುವುದಿಲ್ಲವೇ?
ಇಲ್ಲಿ ನೀವು ಮನೆಯಲ್ಲಿದ್ದರೂ ಎಲ್ಲ ಮಾಡುತ್ತಿದ್ದರೂ ಶಿಕ್ಷಕರನ್ನು ನೆನಪು ಮಾಡಬೇಕು. ಈ ಶಿಕ್ಷಕನಿಂದ ಬಹಳ ಶ್ರೇಷ್ಠ ಪದವಿ ಸಿಗ್ತದೆ. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಿ. ಶಿಕ್ಷಕರ ನೆನಪು ಬಂದಾಗ ತಂದೆ ಹಾಗೂ ಗುರುವಿನ ನೆನಪೂ ಬರ್ತದೆ. ಎಷ್ಟು ಪ್ರಕಾರವಾಗಿ ತಂದೆ ತಿಳಿಸುತ್ತಿರುತ್ತಾರೆ. ಆದರೆ ಮನೆಯಲ್ಲಿ ಹಣ, ಸಂಪತ್ತು, ಮಕ್ಕಳು, ಮೊಮ್ಮಕ್ಕಳು ಎಲ್ಲವನ್ನೂ ನೋಡುತ್ತಾ ಮರೆತು ಬಿಡುತ್ತಾರೆ. ತಂದೆ ಬಹಳ ತಿಳಿಸುತ್ತಿರುತ್ತಾರೆ. ನೀವು ಆತ್ಮಗಳಿಗೆ ಸರ್ವಿಸ್ ಮಾಡಿ. ತಂದೆಯ ನೆನಪೇ ಶ್ರೇಷ್ಠವಾದ ಸೇವೆಯಾಗಿದೆ. ಮನಸ, ವಾಚ, ಕರ್ಮಣ, ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ಬಾಯಿಂದಲೂ ಜ್ಞಾನದ ಮಾತೇ ಹೇಳಿ. ಯಾರಿಗೂ ದುಃಖ ಕೊಡಬೇಡಿ. ಯಾವುದೇ ಅಕರ್ತವ್ಯ ಮಾಡಬೇಡಿ. ಮೊದಲ ಮಾತು, ತಂದೆಯನ್ನು ತಿಳಿಯದಿದ್ದರೆ ಏನನ್ನೂ ಅರ್ಥೈಸಿಕೊಳ್ಳಲಾಗುವುದಿಲ್ಲ. ಮೊದಲು ತಂದೆಯನ್ನು ಪಕ್ಕಾ ಮಾಡಿಕೊಳ್ಳಿ. ಅಲ್ಲಿಯ ತನಕ ಮುಂದೆ ಹೋಗಬಾರದು. ಶಿವ ತಂದೆ ರಾಜಯೋಗವನ್ನು ಕಲಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಈ ಚೀಚಿ ಪ್ರಪಂಚದಲ್ಲಿ ಮಾಯೆಯ ಆಡಂಬರ ಬಹಳ ಇದೆ. ಎಷ್ಟೋ ಫ್ಯಾಷನ್ ಇದೆ. ಕೊಳಕು ಪ್ರಪಂಚದೊಂದಿಗೆ ನಿಮಗೆ ತಿರಸ್ಕಾರ ಬರಬೇಕು. ಒಬ್ಬ ತಂದೆಯ ನೆನಪು ಮಾಡೋದರಿಂದ ನಿಮ್ಮ ವಿಕರ್ಮ ವಿನಾಶವಾಗ್ತದೆ. ಪವಿತ್ರರಾಗ್ತೀರಿ. ಸಮಯವನ್ನು ವ್ಯರ್ಥ ಮಾಡಬಾರದು. ಚೆನ್ನಾಗಿ ಧಾರಣೆ ಮಾಡಿ. ಮಾಯಾಶತ್ರು ಅನೇಕರ ಬುದ್ಧಿಯನ್ನು ಕೆಡಿಸ್ತದೆ. ಕಮಾಂಡರ್ ತಪ್ಪು ಮಾಡಿದರೆ ಅವರನ್ನು ಕೆಲಸದಿಂದ ನಿವೃತ್ತಿಗೊಳಿಸ್ತಾರೆ. ಸ್ವಯಂ ಕಮಾಂಡರ್ಗೆ ನಾಚಿಕೆಯಾಗ್ತದೆ. ಮತ್ತೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಇಲ್ಲಿಯೂ ಹಾಗೆಯೇ ಆಗ್ತದೆ. ಒಳ್ಳೊಳ್ಳೆಯ ಕಮಾಂಡರರು ಸಹ ಪದಚ್ಯುತರಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ನೆನಪಿನ ಗುಪ್ತ ಪರಿಶ್ರಮ ಪಡಬೇಕು. ನೆನಪಿನ ಮಸ್ತಿಯಲ್ಲಿರೋದರಿಂದ ಸರ್ವಿಸ್ ಸ್ವತಃವಾಗಿ ವೃದ್ಧಿಯಾಗ್ತದೆ. ಮನಸ, ವಾಚ, ಕರ್ಮಣ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. ಬಾಯಿಂದ ಜ್ಞಾನದ ಮಾತುಗಳನ್ನೇ ತಿಳಿಸಿ. ಯಾರಿಗೂ ದುಃಖ ಕೊಡಬಾರದು. ಯಾವುದೇ ಅಕರ್ತವ್ಯ ಮಾಡಬೇಡಿ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ವರದಾನ. ಕಬ್ಬಿಣ ಸಮಾನ ಆತ್ಮವನ್ನು ಪಾರಸವನ್ನಾಗಿ ಮಾಡುವಂತಹ ಮಾಸ್ಟರ್ ಪಾರಸನಾಥ ಭವ. ತಾವೆಲ್ಲರೂ ಪಾರಸನಾಥ ತಂದೆಯ ಮಕ್ಕಳು, ಮಾಸ್ಟರ್ ಪಾರಸನಾಥರಾಗಿರುವಿರಿ. ಆದ್ದರಿಂದ ಯಾವುದೇ ರೀತಿಯ ಲೋಹದಂತಹ ಆತ್ಮವಾಗಿರಲಿ, ಆದರೆ ನಿಮ್ಮ ಸಂಘದಿಂದ ಲೋಹವೂ ಸಹ ಪಾರಸವಾಗಬೇಕು. ಇದು ಲೋಹವಾಗಿದೆ ಎಂದು ಎಂದೂ ಯೋಚಿಸಬೇಡಿ. ಪಾರಸದ ಕೆಲಸವಾಗಿದೆ ಲೋಹವನ್ನು ಪಾರಸ ಮಾಡುವುದು. ಇದೇ ಲಕ್ಷ್ಯ ಮತ್ತು ಲಕ್ಷಣ ಸದಾ ಸ್ಮೃತಿಯಲ್ಲಿಟ್ಟು ಪ್ರತಿ ಸಂಕಲ್ಪ, ಪ್ರತಿ ಕರ್ಮ ಮಾಡಬೇಕು. ಆಗ ಅನುಭವವಾಗುವುದು, ನಾನು ಆತ್ಮನ ಬೆಳಕಿನ ಕಿರಣಗಳು ಅನೇಕ ಆತ್ಮಗಳಿಗೆ ಚಿನ್ನದಂತೆ ಮಾಡುವ ಶಕ್ತಿಯನ್ನು ಕೊಡುತ್ತಿದೆ. ಸುವಾಕ್ಯ. ಪ್ರತಿ ಕಾರ್ಯ ಸಾಹಸದಿಂದ ಮಾಡಿ. ಆಗ ಸರ್ವರಿಂದ ಸಮ್ಮಾನ ಪ್ರಾಪ್ತಿಯಾಗುವುದು. ಅವ್ಯಕ್ತ ಸೂಚನೆ. ಸಹಜ ಯೋಗಿಯಾಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಪರಮಾತ್ಮನ ಪ್ರೀತಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮದ ಆಧಾರವಾಗಿದೆ. ಹೇಳಲಾಗ್ತದೆ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಜಗತ್ತಿದೆ, ಜೀವನವಿದೆ. ಪ್ರೀತಿ ಇಲ್ಲವೆಂದರೆ ಜೀವನವಿಲ್ಲ, ಜಗತ್ತಿಲ್ಲ. ಪ್ರೀತಿ ಸಿಕ್ಕಿದರೆ ಅರ್ಥಾತ್ ಜಗತ್ತೇ ಸಿಕ್ಕಿದೆ. ಪ್ರಪಂಚ ಒಂದು ಹನಿಯ ಬಾಯಾರಿಕೆಯಲ್ಲಿದ್ದಾರೆ ಮತ್ತು ನೀವು ಮಕ್ಕಳದ್ದು ಈ ಪ್ರಭು ಪ್ರೀತಿಯೇ ಆಸ್ತಿಯಾಗಿದೆ. ಇದೇ ಪ್ರಭು ಪ್ರೀತಿಯಿಂದ ಬೆಳೆಯುತ್ತೀರಿ. ಅರ್ಥಾತ್ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿಯುತ್ತೀರಿ. ಸದಾ ಪ್ರೀತಿಯ ಸಾಗರದಲ್ಲಿ ಲವಲೀನರಾಗಿರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಸರ್ವೀಸಿನಲ್ಲಿ ಉಮಂಗ ಬರದೇ ಇರಲು ಕಾರಣವೇನಾಗಿದೆ? ಯಾವ ವಿಘ್ನದ ಕಾರಣ ಉಮಂಗ ಬರುವುದಿಲ್ಲ? ಎಲ್ಲದಕ್ಕಿಂತ ದೊಡ್ಡ ವಿಘ್ನ ಅಪವಿತ್ರ ದೃಷ್ಟಿಯಾಗಿದೆ. ಈ ಕಾಯಿಲೆ ಸರ್ವೀಸಿನಲ್ಲಿ ಉಮಂಗ ಬರಲು ಬಿಡೋದಿಲ್ಲ. ಇದು ಬಹಳ ಕಠಿಣವಾದ ಕಾಯಿಲೆಯಾಗಿದೆ. ಒಂದು ವೇಳೆ ಅಪವಿತ್ರ ದೃಷ್ಟಿ ತಣ್ಣಗಾಗಿಲ್ಲ, ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಚಕ್ರಗಳು ಸರಿಯಾಗಿ ನಡೆದಿಲ್ಲವೆಂದರೆ ಗೃಹಸ್ಥ ಹೊರೆಯಾಗ್ತದೆ. ಹಗುರವಾಗಿ ಸರ್ವೀಸಿನಲ್ಲಿ ಉಮಂಗ ಬರುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.